ಅಂದರೆ ನಾವು ಆಗಲೇ ಮಾತನಾಡಿದ್ವಿ, ರೈತರೀಗ ಈ ತೆಂಗು ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮುಂಚೆಯಿಂದನೂ ಟ್ರೆಡಿಷ್ನಲ್ ಆಗಿ ಬೆಳ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಏನಾದರೂ ಥಿಂಕಿಂಗ್ ಮಾಡಬೇಕು, ಹೊಸ ಬೆಳೆಗಳನ್ನು ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಗೂ ಕೂಡ ಯಾವ ಬೆಳೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಇದೆ, ಮಾರ್ಕೆಟಿಂಗ್ ನೋಡ್ಬೇಕು ಮೊದಲು ರೈತರು ಯಾವುದು ಹೆಚ್ಚಿನ ಬೇಡಿಕೆ ಇದೆ ಅಂತ. ಈ ಮೆಕಾಡೋಮಿಯಾ ಬಗ್ಗೆ ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ, ಅಂದರೆ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ಇದು ರೈತರಿಗೆ ಯಾವ ರೀತಿಯಾಗಿ ಅನುಕೂಲ, ಹೇಗೆ ಬೆಳಿಬೋದು, ಹೆಂಗೆ? ಮೆಕಾಡೋಮಿಯಾ ಬಂದ್ಬಿಟ್ಟು ಮೆಕಾಡೋಮಿಯಾ ಅಂತಲ್ಲ, ಎನಿ ಫ್ರೂಟ್ ಪ್ಲಾಂಟ್ ಬಂದ್ಬಿಟ್ಟು ನೀವು 1 ವರ್ಷ ಮೇಂಟೆನೆನ್ಸ್ ಮಾಡಿದ್ರೆ ಅದಾದ್ಮೇಲೆ ನಾರ್ಮಲ್ ಆಗಿ ಮೇಂಟೆನೆನ್ಸ್ 3 ವರ್ಷ ನೋಡ್ಕೊಂಡ್ಮೇಲೆ ಅದರ ಇಳುವರಿ ಏನ್ ಬರುತ್ತೋ ಅದನ್ನ ಇದು ಮಾಡ್ಬೋದು. ಮೆಕಾಡೋಮಿಯಾ ಬಂದ್ಬಿಟ್ಟು ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ನಟ್ ಅಂತ ಕರಿತೀವಿ. ಡ್ರೈ ಫ್ರೂಟ್ ಅಥವಾ ನಟ್ ಏನಾದರೂ ಕರ್ಕೋಬಹುದು. ಏನಕ್ಕೆ ಅದು ಅಷ್ಟೊಂದು ಫೇಮಸ್ ಅಂದರೆ ಇತ್ತೀಚೆಗೆ ಸೆಲೆಬ್ರಿಟೀಸ್ ತುಂಬ ರೆಕಮೆಂಡ್ ಮಾಡ್ತಿದ್ದಾರೆ ಅದನ್ನು. ಸಮಂತ್ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ತುಂಬ ಜನ ಮೆಕಾಡೋಮಿಯಾ ನಟ್ಸ್ನ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಯಾಕೆ ಅದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದರೆ ಬಿಕಾಸ್ ಆಫ್ ಅದ್ರಿಗೆ ಹೆಲ್ತ್ ಬೆನಿಫಿಟ್ಸ್, ಅಷ್ಟು ಗುಡ್ ಫ್ಯಾಟ್ ಇದೆ ಅದರಲ್ಲಿ. ಅಂಡ್ ಬೆಳೆಯೋದು ಕೂಡ ರೈತರು ನಿಮಗೆ ಒಂದು 2 ರಿಂದ 3 ವರ್ಷಕ್ಕೆ ಕಾಯಿ ಬರುತ್ತೆ. ಬಟ್ ಏನಂದ್ರೆ ರೈತರು ಯಾವುದೇ ಎಕ್ಸಾಟಿಕ್ ಫ್ರೂಟ್ ಅನ್ನ ಬೆಳೆಯೋಕೆ ಮೊದಲು ಮಾರ್ಕೆಟಿಂಗ್ ಬಗ್ಗೆ ಅವ್ರಿಗೆ ಐಡಿಯಾ ಇರಬೇಕು. ಇವಾಗ ಎಕ್ಸಾಂಪಲ್ ಎಲ್ಲರೂ ಬೆಳೆದ್ಬಿಟ್ಟು ನಾನು ಮೆಕಾಡೋಮಿಯನ್ ಬೆಳೆದ್ಬಿಟ್ಟು ನಾನು ಇದಕ್ಕೆ ನನ್ಗೆ 1000 ರೂಪಾಯಿ ಕೊಟ್ಬಿಟ್ಟು 2000 ರೂಪಾಯಿ ಕೊಟ್ಬಿಟ್ಟು ಅಂದ್ರೆ ಗೊತ್ತಿಲ್ಲ, ಅವ್ನು APMC ಮಾರ್ಕೆಟ್ಗೆ ತಗೊಂಡು ಹೋಗ್ತಾನೆ ಅಂತ ಅನ್ಕೊಳ್ಳಿ. ಯಾರು ಗೊತ್ತಿರುತ್ತೆ APMC ಮಾರ್ಕೆಟ್ ಅಲ್ಲಿ ಇದು ಮೆಕಾಡೋಮಿಯಾ ಇದನ್ನ ತಿಂತಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ರೈತ ಯಾವುದೇ ಎಕ್ಸಾಟಿಕ್ ಫ್ರೂಟ್ ಬೆಳಿಬೇಕಂದ್ರೂ ಕೂಡ ಮೆಕಾಡೋಮಿಯಾ ಆಗಿರ್ಬೋದು, ನಟ್ಮಗ್ ಆಗಿರ್ಬೋದು, ನಟ್ಮಗಲ್ಲಿ ನಿಮ್ಗೆ ಲೋಕಲ್ಲೇ ಸಿಗುತ್ತೆ, ಬಟರ್ ಫ್ರೂಟ್ ಆಶ್ ಆಗಿರ್ಬೋದು, ಎನಿಥಿಂಗ್ ಎಕ್ಸಾಟಿಕ್ ಫ್ರೂಟ್ ಬೆಳೆಯೋಕೆ ಮೊದಲು ಅದನ್ನ ಮಾರ್ಕೆಟಿಂಗ್ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಇವಾಗ ಬಿಗ್ ಬಾಸ್ಕೆಟ್ ಜೊತೆ ಟೈಅಪ್ ಆಗ್ಬೋದು, ಜೆಪ್ಟೋ, ರಿಲಯನ್ಸ್ ಫ್ರೆಶ್, ಮೋರ್, ಈ ಥರದ್ದೆಲ್ಲ ಅದ್ರ ಜೊತೆ ಕೂಡ ಟೈಅಪ್ ಆಗ್ಬೇಕು ಫಸ್ಟ್. ಅಂದ್ರೆ ಸರ್ ನಾವು ಈ ಥರ ಬೆಳಿತಿದೀವಿ, ನಮ್ಗೆ ಈ ಥರ ಮಾರ್ಕೆಟ್ ಇದು ಮಾಡಿ ಅಂತ ಬಿಟ್ಟು. ಮತ್ತೆ ಡ್ರೈ ಫ್ರೂಟ್ಸ್ ಅಂಗಡಿಗಳ ಜೊತೆನೂ ಟೈಅಪ್ ಆಗ್ಬೋದು. ನಿಮಗೆ 1 kg ಡ್ರೈ ಫ್ರೂಟ್ಗೆ 2000 ಇದೆ ಅಂದ್ರೆ ನಿಮ್ಗೆ ಒಂದು 1000 ರೂಪಾಯಿಗೆ ಸಿಗುತ್ತೆ. ಸೊ ಈ ಥರ ಬೆಳೆದ್ರೆ ಖಂಡಿತ ಮೆಕಾಡೋಮಿಯಾ ಕೂಡ ಒಳ್ಳೆ ಲಾಭದಾಯಕ ಬೆಳೆ. ಇವಾಗ ನಿಮ್ಗೆ ಒಂದು ಮರದಲ್ಲಿ 5 kg 5 ವರ್ಷ ಆದ್ಮೇಲೆ ಬಂತು ಅಂದ್ರೂ ಕೂಡ 5000 ರೂಪಾಯಿ ರೈತರಿಗೆ ಸಿಗುತ್ತೆ. ಸೊ ನಿಮ್ಗೆ ಅದರಿಂದ ಯಾವ್ದು ಪ್ರಾಣಿ ಪಕ್ಷಿಗಳು ತಿನ್ನೋದಾಗ್ಲಿ ಆ ಥರ ಏನ್ ಸಮಸ್ಯೆ ಇಲ್ಲ, ಮುಳ್ಳಿರುತ್ತೆ ಮರದಲ್ಲಿ, ಮತ್ತೆ ಅದು ಒಡೆದ್ಬಿಟ್ಟು ತಿನ್ಬೇಕಾಗಿರೋದ್ರಿಂದ ಯಾವ ಪ್ರಾಣಿ ಪಕ್ಷಿಗಳದ್ದು ಸಮಸ್ಯೆ ಇಲ್ಲ ಅದಕ್ಕೆ. ಸೊ ಅದೇ ಈಗ ಮೆಕಾಡಮಿಯಾ ಅಂದರೆ ಒಂದು ಏನಾದರೂ ಬೇರೆ ಬೇರೆ ಥಿಂಕಿಂಗ್, ಮಾರ್ಕೆಟಿಂಗ್ ನೋಡ್ಕೋಬೇಕು ಮೊದಲು. ನಾವು ಹೋಗಿ ಎಲ್ಲೋ ಒಂದು ಮಾರ್ಕೆಟಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಅಂದರೆ ಅದಾಗಲ್ಲ, ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ವಿಚಾರಿಸ್ಬೇಕಾಗುತ್ತೆ.